फोन किया था नहीं ಇವ್ರ ಅಟ್ಟೆಗೋಸ್ಕರ ಬಂದೆ. ಈಗ ಕಾರ್ಯಕ್ರಮದ ಒಂದು ನಿರ್ವಹಿಸ್ತಾ ಇದ್ದಾರೆ, ನಾಮಫಲಕದ ಅನಾವರಣವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಮೂಲಕ ಹುಣಸೂರು ತಾಲೂಕು ಧ್ವನಿ ಮತ್ತು ಬೆಳಕು ಮಾಲೀಕರ ಸಂಘದ ನೂತನ ಸಂಘದ ನಾಮಫಲಕ ಅನಾವರಣವಾಗಿದೆ. ನಾಮಫಲಕಕ್ಕೆ ಪುಷ್ಪಾರ್ಚನೆಯನ್ನು ನೆರವೇರಿಸಬೇಕು ಅಂತೇಳಿ ಕೇಳ್ಕೊತೇವೆ. ನಾಮಫಲಕಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಶುಭ ಕೋರುತ್ತಾ ಸ್ನೇಹಜೀವಿಗಳು ನಮ್ಮಲ್ಲಿರುವ ನೆಚ್ಚಿನ ಶ್ರೀ ಎಚ್ ಪಿ ಮಂಜುನಾಥ್ ಅವರಿಗೆ ಮತ್ತೊಮ್ಮೆ ಎಲ್ಲ ಹುಣಸೂರು ತಾಲೂಕು ಧ್ವನಿ ಮತ್ತು ಬೆಳಕು ಮಾಲೀಕರ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಎಲ್ಲ ಸಿಬ್ಬಂದಿ ವರ್ಗದವರು, ಕುಟುಂಬಸ್ಥರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆ ಮೂಲಕ ಸಲ್ಲಿಸ್ತಾರೆ. ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಜೊತೆಗೂಡಿದಂತ ವೇದಿಕೆಯ ಎಲ್ಲ ಗಣ್ಯಮಾನ್ಯರಿಗೆ ಹುಣಸೂರು ತಾಲೂಕು ಧ್ವನಿ ಮತ್ತು ಬೆಳಕು ಮಾಲೀಕರ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇವೆ. ದೀಪ ಬೆಳಗುವ ಮುಖಾಂತರ
ಎಲ್ಲ ಲೈಟಿಂಗ್ ಎಲ್ಲ ಒಪ್ಕೊತಾವೆ ಮಾಡ್ಕೊಬೇಕಪ್ಪ, ಅವ್ರಿಗೆ ಸಪ್ರೇಟಾಗಿ ಕೊಡಿ ಏರಿಯಾಗಳು. ಸತೀಶ್ ಅವ್ರಿಗೆ ಇನ್ನೂ ಬೇಕಾದ್ರೆ ಏನು ವ್ಯಾಪಾರ ಕೊಟ್ಟು ಮಾಡ್ತಾರೆ ಸತೀಶ್ ಅವ್ರು. ಸತೀಶ್ ಅವ್ರು ಏನಿಲ್ಲ ಅಂತಾರೆ, ಈ ಭೋಜನ ಅಧಿಕಾರಿ ಹೋಗ್ತಾನೆ ಹೋಗ್ಬೇಡ, ಎಲ್ರಿಗೂ ಲಿಮಿಟ್ ಇರಲಿ, ಸಾಮ್ಯವಾಗಿ ನೀನು ಊಟ ಮೇಸೆಟ್ ಆಗಿ ಒಳಗಡೆ ಸತೀಶ್ ಅಡಿಗೆ ಒಪ್ಕೊತಾನೆ ನೋಡಲಿ ಅವ್ರು ಬೇಕಾದ್ರೆ ಮಾಡ್ಬೋದಾಗಿತ್ತು, ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ನಮಗೆ ಅರಿತುಕೊಂಡು ಗೊತ್ತು, ಈ ಚುನಾವಣೆ ಟೈಮಲ್ಲಿ ಉದ್ಘಾಟನೆ ಆದ ಸಂಘ ಬರೀ ಚುನಾವಣೆಗಳು ಮಾತ್ರ. ಸದ್ಯ ಇನ್ನು 3 ವರ್ಷ ಚುನಾವಣೆ ಇದೆ, ಈ ಸಮಯದಲ್ಲಿ ಮಾಡಿದ್ದೀವಿ. ಇದು ಖಂಡಿತವಾಗಿ ಗಟ್ಟಿಯಾಗಿ ನಿಲ್ಲುತ್ತೆ. ಹೆಂಗಿರಬೇಕು ಸಂಘ ಅಂತ ಹೇಳ್ಬೇಕು ಅನ್ನೋ ಕಿವಿ ಮಾತಾಡಿ ಮುಗಿಸ್ತೀನಿ. ಮುಖ್ಯಮಂತ್ರಿಗಳು ಒಂದು ಬುದ್ಧಿಪೂಜೆ ಬರ್ತಾ ಇದ್ದಾರೆ. ಮೈಸೂರು ಕಾಂಗ್ರೆಸ್ ಭವನ MLA ಅವರು ಕೂಡ ತಾಲೂಕಿನಲ್ಲಿ ಹಲವಾರು ಬುದ್ಧಿಪೂಜೆಗಳು ಇಟ್ಕೊಂಡಿದ್ದಾರೆ, ಅಲ್ಲಿ ಹೋಗಬೇಕಾಗಿದೆ. ನಾನೊಂದು ವಿಚಾರ ಹೇಳ್ತೀನಿ, ಈ ಸಂಘ ಅದೊಂದು ಕುಟುಂಬದ ರೀತಿ ಇರಬೇಕು. ಅದೆಂಗೆ ಒಬ್ಬರು ಕಷ್ಟ ಒಪ್ಪಿಗಾಗಬೇಕು, ವ್ಯಾಪಾರ ವ್ಯವಹಾರ ಅದು ಬೇರೆ. ಆದರೆ ಕಷ್ಟ ಒಬ್ಬ ಬಂದಿದೆ ಅಂತ ಪ್ರತಿಯೊಬ್ಬರು ಹೋಗಿ ಗೊತ್ತಾಗಿಲ್ಲ ಅಂತ ಕೆಲಸ ಮಾಡಿದಾಗ ಖಂಡಿತವಾಗಲು ಆ ಸಂಘಕ್ಕೆ ಒಳ್ಳೆಯದಾಗುತ್ತೆ. ಯಾರು ನಂಬಿ ಸಂಘದ ಸದಸ್ಯರಾಗಿದ್ದರು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ. ನನಗೊಂದು ಸಂದರ್ಭ ಬಂದು ತಾಲೂಕಿನ ಈ ಧ್ವನಿ ಮತ್ತು ಬೆಳಕಿನ ಒಂದು ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಅದನ್ನು ಹೇಳ್ತಾ ಹೋದರೆ ಇನ್ನೂ ಹಲವಾರು ಬರ್ತದೆ. ಇದೇ ಶಾಂತಿ ಸಿಸ್ಟಮ್ ಒಂದು 10 ವರ್ಷ 12 ವರ್ಷ ಬಿಲ್ಗಳು ಕೊಟ್ಟಿರಲಿಲ್ಲ ಯಾವುದೋ ಸರ್ಕಾರದಿಂದ. ಇವರು ಆಗಸ್ಟ್ 15 ಜನವರಿ 26 ಹಾಕಿರೋ ಬಿಲ್ನ ತಾಲೂಕು ಆಫೀಸು ಮುನ್ಸಿಪಾಲ್ಟಿಯಿಂದನೂ ₹300 ಒಂದು ಫಂಕ್ಷನ್ಗೆ ಆಗ್ತದೆ. ಆ ₹300 10 ವರ್ಷ ಕೊಟ್ಟಿರಲಿಲ್ಲ. ಅವಾಗೆಲ್ಲ ಈಗ ಹಂಗಾಗ್ತೀರಾ, ಈಗ ಫಸ್ಟ್ ಅಡ್ವಾನ್ಸ್ ಮಾಡಿದ್ರೆ ಹೋಗ್ತೀನಿ, ಅವಾಗಾದ್ಮೇಲೆ ಈಗಂತೂ ಕೂಡ ಈ ಪೂರ ದುಡ್ಡು ಅಲ್ವಾ ಸರ್? ಸತೀಶ್ ಅಂತ ಫುಲ್ ಪೇಮೆಂಟ್ ಆಗಬೇಕು, ಮಾಡಬೇಕಾಗಿರುತ್ತೆ ಎಲ್ಲ. ಒಟ್ಟಲ್ಲಿ ಇದು ಕಾಯಕ, ಏನು ಬಸವಣ್ಣನ ತತ್ವ ಇದೆ, ಕಾಯಕ ನಮ್ಮ ಜೀವನ. ಒಬ್ಬೊಬ್ಬ ಒಂದೊಂದು ಕಂಡುಕೊಂಡಿದ್ದಾನೆ. ಅದನ್ನು ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ಇದೇನು ಧ್ವನಿ ವರ್ಧಕಗಳು ಇಟ್ಕೊಂಡು ಕರೆಂಟ್ ಇಟ್ಕೊಂಡು ಇವನು ಒಂದು ಅಜ್ಜ ಮುಂದೆ ಹೋಗಿ ಸೀನಾ ಆರ್ಕೆಸ್ಟ್ರಾ ಜೊತೆ ಸೇರಿಸ್ಕೊಂಡು ಒಂದೊಂದಾಗಿ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿ ನಮ್ಮ ಒಂದು ಜನತೆ ರಾಜಕಾರಣಿಗಳು ನಾನು ಮತ್ತು ಹೇಳೋದಷ್ಟೇ, ಬಡವರಿಗೆ ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ಹಾಕ್ಬಿಡಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅವರು ಏನು ಗುರಿ ಇಟ್ಕೊಂಡಿದ್ದಾರೆ, ಏನು ಉದ್ದೇಶ ಇಟ್ಕೊಂಡಿದ್ದಾರೆ, ಆ ಭಗವಂತನ ಆಶ್ರಯದಿಂದ ಅವರು ಈಡೇರಲಿ ಅಂತ ನಾನು ಕೂಡ ತುಂಬದಿಂದ ಆ ಬೋರ್ಡನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇನೆ. ಈ ಒಂದು ವೇದಿಕೆಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಮಾನ್ಯ ಶಾಸಕರು ಹರೀಶ್ ಗೌಡ್ರೆ, ಧರ್ಮಗುರುಗಳಂತ ಮಾತೇಂದ್ರವರೇ, ಹಾಗೂ ವೇದಿಕೆ ಮಾಡಿದಂಥ ತಾಲೂಕು ಡೈರೆಕ್ಟರ್ ಸಮಿತಿ ಅಧ್ಯಕ್ಷರಾದಂಥ ರಾಘು ಅವರೇ, ಮೈಸೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ಕುಮಾರಣ್ಣವರೇ, ಸಂಘದ ಅಧ್ಯಕ್ಷರಾದಂಥ ಮುನಸೀರವರೇ, ಸ್ನೇಹಿತರಾದಂಥ ಅವರೇ, ರಾಮಸೀರ್ ನಾಯಕರಾದಂಥ ಸಾಯಿನಾಥ್ ಅವರೇ, ವಿಶೇಷವಾಗಿ ಮೈಸೂರಿಗೆ ಸಂಖ್ಯೆ ಸಮಾಜ ಸಂಖ್ಯೆ ಹಾಗೂ ಇತಿಹಾಸ ಭಾಳ ಚೆನ್ನಾಗಿದೆ. ಯಾವ ಮಾತಾಡೋ ಟೈಮ್ ಇಲ್ಲ. ಆದರೆ ಹುಣಸೂರು ತಾಲೂಕಿನ ಈ ಧ್ವನಿ ಮತ್ತು ಬೆಳಕು ಅನ್ನೋದು ನಾನು ಕಂಡುಬಿಟ್ಟಾಗ ಅಂದರೆ 59-60 ವರ್ಷ 60 ವರ್ಷದಿಂದ ಉದ್ದಂಥದ್ದು ಏಕೈಕ ಧ್ವನಿ ಸಂಸ್ಥೆ ಅಂದರೆ ಶಾಂತಿ ಸೌಂಡ್ ಸಿಸ್ಟಮ್ ಅಂತ. ಶಾಂತಿ ಸೌಂಡ್ ಸಿಸ್ಟಮ್ಗೆ ನಾವು ಶಾಂತಿ ಸೌಂಡ್ ಸಿಸ್ಟಮ್ ಅಂತ ಪ್ಯಾರಲ್ ಸಾಹೇಬ್ ಅಂತ ಇದ್ರು. ಅದಾದಮೇಲೆ ಅವ್ರಿಗೆ ಕಾಂಪಿಟೇಟರ್ ಅಂತ ಬಂದಿದ್ದೇನೆ ನಮ್ಮ ಚಿಕ್ಕಪ್ಪ ಅಶೋಕ್ ಅಂತ, ಶೋಲೆ ಸೌಂಡ್ ಸಿಸ್ಟಮ್ ಅಂತ ಅವೆರಡೂ ಮಾಡ್ತಿದ್ರು. ಶೋಲೆ ಸೌಂಡ್ ಸಿಸ್ಟಮ್ ಅಂತ ಅಶೋಕ್ ಅಂತ ಈಗ ಅವರು ಎಷ್ಟು ಕೊಟ್ಟಿದ್ದಾರೆ. ಅವ್ರ ಜೊತೆಗೆ 40 ವರ್ಷದಿಂದ ಕಾಂಪಿಟೇಷನ್ ಶುರುವಾಗಿದ್ದು ಅಯ್ಯಪ್ಪ ಸೌಂಡ್ ಸಿಸ್ಟಮ್ ಅಂತ ಗಣೇಶ್ ಗುರು ಬಿದ್ದಿತ್ತು. ಅದಾದಮೇಲೆ ಬರೀ ಧ್ವನಿವರ್ಧಕರಾದಮೇಲೆ ಆ ಒಂದು ವಿಜೃಂಭಣೆ ಅದಕ್ಕೆ ಕೆಲಸ ಮಾಡ್ತಿದ್ದಂಥವ್ರು ಭಾಳ ಇದಕ್ಕೆ ಅಂತಂದರೆ ಹೊಸದಾಗಿ ಆಗ್ತಾನೆ ತಾಲೂಕಿಗೆ ಬಂದಂಥ ಆರ್.ಸಿ. ಸಾಯಿನಾಥ್ ಅವರು ಎಲೆಕ್ಟ್ರಿಕ್ ಅಂದರೆ ಸೀರಿಯಲ್ ಸೆಟ್ಗಳು ಅಂತ ವೆಲ್ಡಿಂಗ್ ಮಾಡ್ತಿದ್ದಲ್ಲ. ಇವಾಗ ಸೀರಿಯಲ್ ಸೆಟ್ ಇಮ್ಮಿಡಿಯೇಟ್ ಸಿಕ್ಬಿಡುತ್ತೆ. ಹೋದರೆ KG ಗಟ್ಟಲೆ LED ಲೈಟು ಲಕ್ಷ ರೂಪಾಯಿ. ಆಗ ದಿನನಿತ್ಯ ನಾವು ಮಾಡೋದು. ನನಗೂ ಕೂಡ 5 ಪೈಸೆ 8 ಪೈಸೆ ಕೊಡೋದು. ವೆಲ್ಡಿಂಗ್ ಮಾಡ್ತಾ ಕೂತ್ಕೊಳ್ಳೋದು, ಕೈಯಿಂದ ವೈರು ಎಲ್ಲರೂ ಇವ್ರ ಮೇಲೆ ಕೂತ್ಕೊಳ್ಳೋದು, ಕ್ಯಾಪ್ ಹಾಕೊಂಡು ಅದು ಆ ಥರ ಸೀರಿಯಲ್ ಸೆಟ್ಗಳಿದ್ದು. ಆ ರೀತಿ ನಡ್ಕೊಂಡ್ಬಂದಂಥದ್ದು. ಅವ 2
ಸಂಸ್ಥೆಗಳು ಭಾಳ ದೊಡ್ಡದಾಗಿ ಬೆಳೆದಂದರೆ ಸೋರೆ ಮತ್ತು ಶಾಂತಿ ಸಂಸ್ಥೆ. ಅದಾದಮೇಲೆ ಅದಕ್ಕೆ ರೂಪರೇಷೆಗಳನ್ನ ಜಾಸ್ತಿ ವಿಜೃಂಭಣೆಯನ್ನು ಕೊಟ್ಟಿದ್ದು, ಡಿಸೈನ್ಗಳನ್ನ ಆರ್ಚ್ಗಳು ಮಾಡೋದನ್ನ ಶುರು ಮಾಡಿ. ನಿಮಗೆಲ್ಲ ಗೊತ್ತಿರೋ ಗಣಪತಿ ಅಂದರೆ ಈಗ ಆರ್ಚಿ ಹೋಗಿ ದುಡ್ಡು ಕೊಟ್ಟು ಬರ್ತಾ ಇದೆ. ಆಗ ಆರ್ಚ್ ಮಾಡೋದಕ್ಕೆ ಗಣಪತಿ ಆರ್ಚ್ ಮಾಡೋಕ್ಕೆ 1.5 ತಿಂಗಳು 2 ತಿಂಗಳು ಟೈಮ್ ತೊಗೊಂಡು ಆರ್ಚ್ ಮಾಡ್ತಾ ಇದ್ರು. ಪ್ರಪ್ರಥಮ ಬಾರಿಗೆ ಹುಣಸೂರಲ್ಲಿ 4 ಕಂಬಗಳ ಒಂದು ಆರ್ಚ್ ಮಾಡೋದು. ಅವತ್ತು ಅದು ಭಾಳ ದೊಡ್ಡ ಸುದ್ದಿಯಾಗಿತ್ತು. ಈಗೆಲ್ಲ ಮಡಿಕೇರಿಗೆ ಹೋಗ್ತಾರೆ, ಮಂಗಳೂರಿಗೆ ಹೋಗ್ತಾರೆ, ಯಾರ್ಯಾರಿತ್ತು ಅವತ್ತಿನ ಕಾಲದಲ್ಲಿ. ಈಗ ಹುಣಸೂರು ಬೆಳೆದಿದ್ದೆ ಇಲ್ಲೇ ಹೋಗಿದೆ ಅಂತ ಯೋಚನೆ ಮಾಡಿದ್ರೆ, ಅವತ್ತಿನ ಕಾಲದಲ್ಲಿ ಮಂಗಳೂರವರು ಇನ್ನೊಂದು ಆರ್ಚ್ಕೊಂಡು ಹೋಗ್ತಾ ಇದ್ರು. ಇವತ್ತು ನಮ್ಮವರು ಮಂಗಳೂರಿಗೆ ಹೋಗಿ ಆರ್ಚ್ಕೊಳ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಒಂದು ಹೊಸ ಹೆಜ್ಜೆ, ಹೊಸ ರೂಪ ಕೊಟ್ಟಿದ್ದು ಅಂತಂದರೆ ಆನಂದ್ ಅಂತ ಇದ್ದಾರೆ, ಚಿನ್ಮೇನ್ ಪ್ರೊಫೆಸರ್ಸ್ ಅವರು. ನಂಬರ್ 2ನೇ ಅವರು ರೆಡ್ಡಿ ಅಂತ, ಈಗ ತೀರೋಗಿದ್ದಾರೆ. ರೆಡ್ಡಿ ಅದ್ಭುತ ಎಲೆಕ್ಟ್ರಿಷಿಯನ್ ಆಗಿದ್ದಾರೆ. ಅದಾದ್ಮೇಲೆ ಸ್ಟೋರ್ಗಿದ್ದಂಥ ನಂದ ಅಂತವರು, ಇವರೆಲ್ಲರೂ ಒಂದು ಹಂತ ಕರೆದಾಗ ಅದಕ್ಕೂ ಕೂಡ ಲಕ್ಷಾಂತರ ರೂಪಾಯಿ ಬಂಡವಾಳ ಅಂತ ತೋರಿಸ್ಕೊಟ್ಟವನು ನಮ್ಮ ದಿವಂಗತ ಅಪ್ಪಿ ನಾಗರಾಜ್ ಅಂತ. ಆ ನಾಗರಾಜು ನಮ್ಮ ಭಾರತ ಹುಟ್ಟಿನ ಹುಡುಗ. ಅವನು ಆ ಒಂದು ಬಂಡವಾಳನ ಲಕ್ಷಾಂತರ ರೂಪಾಯಿ ಶುರು ಮಾಡಿದ. ನಾನು ಏನು ಇಷ್ಟ ಖರ್ಚು ಮಾಡ್ತಾನೆ ಅಂತ. ಆದರೆ ಅವನ ಅಪ್ಪಿ ಮಗ ಅವನಿಗೆ ಅದನ್ನ ಶುರು ಮಾಡಿದ್ದಾನೆ ಅಂತ ಕೇಳ್ಪಟ್ಟೆ. ಅವನ ಬಂಡವಾಳನೇ ಹೆಚ್ಚು ಕಮ್ಮಿ ಒಂದು 30-40 ಲಕ್ಷ ರೂಪಾಯಿ ಮೆಟೀರಿಯಲ್ ಎಲ್ಲ ಐತೆ. ಪಾಪ ಭಾಳ ದುರಂತ ಏನಂದರೆ ನಿಮಗೆ ಅದು ಒಂದು ಪಾಠ. ಶಿಕ್ಷೆಯಿಂದ ಕೆಲಸ ಮಾಡಿ ಸೀರೆ ಸೆಟ್ ಹಾಕ್ತೀವಿ, ಬಾಡಿಗೆ ಕೊಡ್ತೀವಿ ಅಂತ ನೀವೆಲ್ಲೆಲ್ಲೂ ಹಾಕ್ಬಿಟ್ಟು ಹಾಕೋದಲ್ಲ. ಅಪ್ಪಿ ಪಾಪ ಸೀರೆ ಸೆಟ್ ಹಾಕ್ಬೇಕಾದ್ರೆ ಮೇಲಿಂದ ಬಿದ್ದು ಸೊಂಟ ಮಾಡಿ ಅವನಿಗೆ ಕಲ್ಲಿಗೆ ಹೆಣ್ಣಾಗ್ತಾ ಬಂದು. ನೀವು ಕೂಡ ಕಾರ್ಯಕರ್ತರುಗಳು ಏನು ನಿಮ್ಮ ಕೆಲಸದವರು ಕಾರ್ಯಕರ್ತರು ಎಲ್ರಿಗೂ ಮಿನಿಮಮ್ ಇನ್ಶೂರೆನ್ಸ್ ಮಾಡಿಸಿ. ಯಾಕೆಂದರೆ ನಿಮ್ಮ ಸಭಾಸೇವೆಲ್ಲ ಹಾಕಬೇಕು. 2ನೇದು ಕರೆಂಟ್ ಜೊತೆ ಇರುತ್ತೆ. ಮಿನಿಮಮ್ ಬರೀ 800 ರೂಪಾಯಿ. ನೀವು ಅದನ್ನು ಇದು ಮಾಡಿದ್ರೆ ಈಗ ಅವ್ರು ಇನ್ಶೂರೆನ್ಸ್ ಮಾಡ್ತಿದ್ರೆ ನಾನು ಮಾಡಿಸ್ತೀನಿ ಅಂತೀನಿ. ಈಗ ಕಾಂಪಿಟೇಷನ್ ಹೋಗೋದು ಬೇರೆ. ನೀವು ಸಂಘಕ್ಕೆ ಇದಕ್ಕೆ ಬಳಸ್ಕೊಳ್ಳಿ. 50 ಜನ ಸರ್, ನೀವೊಂದು 25 ಜನ ಮಾಡಿಸಿ, ನಾನೊಂದು 25 ಜನ ಮಾಡಿಸ್ಕೊಡ್ತೀನಿ. ಓಕೆನಪ್ಪ? ಓಕೆ. ನನಗೆ ಅವ್ರ ಜೊತೆ ಕಾಂಪಿಟೇಷನ್ ಕೊಡ್ಕೊಳ್ಳಿ. ಅದು ಕೂಡ ಇದನ್ನು ಮಾಡಿಸಿ, ಪೋಸ್ಟ್ ಆಫೀಸಲ್ಲಿ ಮಾಡಿಸಿ. 5 ಲಕ್ಷ ರೂಪಾಯಿವರೆಗೂ ಮನೆಗೆ ಕುಟುಂಬಕ್ಕೆಲ್ಲ ಇರ್ತದೆ. ದಿನನಿತ್ಯದ ನೀವು ಕಾಂಪಿಟೇಷನಲ್ಲೇ ಕರೆಂಟ್ ಜೊತೆ ಹುಷಾರು, ಎಚ್ಚರಿಕೆ, ಅಪ್ಪಿಯವರ ಜೀವನ ಈ ರೀತಿ ಬೆಳೆದು ಬಂದಂಥದ್ದು. ಈಗ ಅದು ಧ್ವನಿ ಹೊಡೆದಾಗ ಬೆಳಕು ಈಗ ಬೇರೆ ಇದೆ. ಈಗ ಅನ್ಕೋತಾ ಇದ್ದೀನಿ, ಈ ಶಾಮ್ಯಾನದವ್ರು ಬೆಳೆದ್ರಲ್ಲ, ಆ ಶಾಮ್ಯಾನವ್ರು ಬೆಳೆದಾಗ ಬೆಳಕು, ಧ್ವನಿ, ಶಾಮ್ಯಾನ ಎಲ್ಲ ಒಟ್ಟಿಗೆ ಆಗೋಯ್ತದು. ನೀವೇನೋ ಇತ್ತೀಚೆಗೆ ಎಲ್ಲ ಬಗ್ಗೆ ಅಂದ್ಕೊಂಡಿದ್ರೆ, ನೀವು ಶಾಮ್ಯಾನ ಹೊರತುಪಡಿಸಿ ನೀವು ಬೆಳಕು ಮತ್ತು ಇದನ್ನು ಈಗ ತಯಾರು ಮಾಡ್ತಾ ಇದ್ದೀರಿ. ಈಗ ಶಾಮ್ಯಾನದ ಬಂಡವಾಳ ಗೊತ್ತಾಯ್ತಲ್ಲ ನಿಮಗೆ. ಬೇರೆ ಇಲ್ಲಿ ಕೂತಿರೋ 3-4 ಜನ ಏನು ಕೋಟಿ ಗಟ್ಟಲೆ ಬಂಡವಾಳ ಹಾಕೊಂಡು ಕೂತವ್ರೆ, ಕೋಟಿಗಟ್ಟಲೆ. ಆಮೇಲೆ ಶಾಮ್ಯಾನವ್ರಿಗೆ ಏನು ತಲೆ ಕೆಡಿಸ್ಕೊಬಿಡಿ, ಸ್ಕ್ವೇರ್ ಫೀಟಲ್ಲಿ ಬಾಡಿಗೆ ತಗೋತಾರೆ. ಮೊದಲ ಪಾಪ ಫ್ರೀ ಶಾಮ್ಯಾನ ಹಾಕೊಂಡಿದ್ದು. ಈಗ ಅರೆಸ್ಟ್ ಕೊಟ್ಟರೆ ನಾನು 22 ರೂಪಾಯಿ ಕೊಟ್ಟೆ, ಅರೆಸ್ಟ್ ಕೊಟ್ಟರು 30 ರೂಪಾಯಿ ಕೊಡ್ತಾವ್ರೆ. ಆ ಕುಮಾರವ್ರಿಗೆ 35 ರೂಪಾಯಿ ಕೊಟ್ಟವನೆ ಸ್ಕ್ವೇರ್ ಫೀಟ್ಗೆ. ಕೂಗಾಡ್ಕೊಂಡು ಮನೆ ಮುಂದೆ ಗಲಾಟೆಗೆ ಹೋಗ್ಬೇಡಿ ಅಂತ ಕಿವಿ ಮಾತನ್ನ ಹೇಳಿ ತಾವೆಲ್ಲರಿಗೂ ಶುಭ ಹಾರೈಸಿ ನನ್ನ ಮುಂದಿನ ಕೆಲಸ ಹೋಗ್ತೇನೆ ಅನ್ನಿಂದ ಭಾವಿಸ್ಬಿಟ್ಟು ತಾವೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೀನಿ. ಸರ್ವೇ ಜನ ಸುಖಿನವರು. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಂದ ಹಿಡಿದು ಮಾಲೀಕರಿಗೂ ಸಹ ಯಾವುದೇ ಭದ್ರತೆಗಳಿಲ್ಲ. ಯಾವುದೇ ಅವಘಡಗಳಾದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕಾಗಲಿ ಅವ್ರಿಗಾಗಲಿ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದಾಗಲಿ ಭದ್ರತೆಯನ್ನು ಕೊಡ್ತಕ್ಕಂಥದ್ದಾಗಲಿ ಯಾವುದೂ ವ್ಯವಸ್ಥೆಗಳು ಇಲ್ಲ. ಇವತ್ತು ನೀವು ಸಂಘವನ್ನು ಮಾಡ್ಕೊಂಡಿರ್ತಕ್ಕಂಥ ಉದ್ದೇಶ, ನಮ್ಮ ಈ ಸಂಘದಲ್ಲಿ ಇರ್ತಕ್ಕಂಥ ಮಾಲೀಕರು, ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇಬ್ಬರಿಗೂ ಸಹ ಈ ಸಂಘದ ವತಿಯಿಂದ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವರ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂಘವನ್ನು ಬಳಸಬೇಕು. ಸಂಘ ಯಶಸ್ವಿಯಾಗಿ ನಡಿಬೇಕು. ಸಂಘಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶನೇ ಇವತ್ತು ನಾವೆಲ್ಲರೂ ಸಹ ಜೊತೆಯಾಗಿರ್ಬೇಕು, ಪರಸ್ಪರ ಒಬ್ಬರಿಗೊಬ್ಬರು ಕಷ್ಟ ಸುಖಗಳಲ್ಲಿ ಭಾಗಿದಾರರಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಸಂಘಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಹಲವಾರು ಸಂಘಗಳನ್ನು ನಾವು ನೋಡಿದ್ದೇವೆ. ಸಂಘ ಸ್ಥಾಪನೆ ಮಾಡಿದ ಕೆಲವಾರು ಸಂಘಗಳು 1 ವಾರಕ್ಕಿಲ್ಲ, ಕೆಲವಾರು ಸಂಘಗಳು 1 ತಿಂಗಳಿಗಿಲ್ಲ, ಕೆಲವಾರು ಸಂಘಗಳು 6 ತಿಂಗಳಿಗಿಲ್ಲ, ಕೆಲವು ಸಂಘಗಳು 1 ವರ್ಷಕ್ಕಿಲ್ಲ.
ಅದು ಇರ್ಲಿ ಬಿಡಿ, ಅದು ಬೇಡ ಈಗ. ಅಲ್ಲಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದೇನಂದ್ರೆ, ನಾನು ಯಾವುದೇ ಸಂಘದ ಉದ್ಘಾಟನೆಗೆ ಹೋದ್ರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಸಂಘ ಉದ್ಘಾಟನೆ ಮಾಡ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಸಂಘ ಉದ್ಘಾಟನೆ ಮಾಡ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ. ಆ ಸಂಘವನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ನಮ್ಮನ್ನ ಉದ್ಘಾಟನೆ ಕರೀತಕ್ಕಂಥದ್ದಲ್ಲ. ಉದ್ಘಾಟನೆ ಕರೆದ್ಮೇಲೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡಬೇಕು. ವಾರ್ಷಿಕೋತ್ಸವ ಮಾಡಿ ನಾವು ಈ ವರ್ಷದಲ್ಲಿ ಇಂತಿಷ್ಟು ಜನಗಳಿಗೆ, ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇಷ್ಟಿಷ್ಟು ಸಹಾಯವನ್ನ ನಮ್ಮ ಸಂಘದಿಂದ ಮಾಡಿದೀವಿ ಅಂತೇಳಿ ವಾರ್ಷಿಕ ವರದಿಯನ್ನು ಒಪ್ಪಿಸಿದಾಗ, ಪರವಾಗಿಲ್ಲ ಕಣಪ್ಪ, ನಮ್ಮನ್ನು ಕರೆಸಿ ಉದ್ಘಾಟನೆ ಮಾಡಿಸೋದು, ಈ ಸಂಘ ಯಶಸ್ವಿಯಾಗಿ ನಡೀತಾ ಇದೆ ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಬರುತ್ತೆ. ನಾನು ಹೇಳ್ತಕ್ಕಂಥದ್ದು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಸಂಘಗಳಲ್ಲಿ ಮನಸ್ತಾಪ ಬರ್ತಕ್ಕಂಥದ್ದು ಮೊದಲನೇ ವಿಚಾರ, ಹಣಕಾಸಿನ ವಿಚಾರದಲ್ಲೇ ಮೊದಲನೇ ಮನಸ್ತಾಪ ಬರ್ತಕ್ಕಂಥದ್ದು. ಸಂಘದಲ್ಲಿ ಯಾವ್ದಾದ್ರು ಒಂದು ಈ ಕಾರ್ಯಕ್ರಮನೇ ಮಾಡ್ತಾ ಇದ್ದೀರಿ, ಕಾರ್ಯಕ್ರಮಕ್ಕೆ ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟಿದ್ದೀರಿ, ಯಾರು ಎಷ್ಟು ದುಡ್ಡು ಖರ್ಚು ಮಾಡೋದು, ಬಾಕಿ ದುಡ್ಡು ಏನಾಯ್ತು ಅಂತ ಮೊದಲನೇ ಪ್ರಶ್ನೆ ಸಂಘದ ಸದಸ್ಯ ತಲೆ ಹೋಗೋದು ಮೊದಲನೇ ಪ್ರಶ್ನೆ. ಅವನಷ್ಟು ಇಟ್ಕೊಂಬಿಟ್ಟ, ಅಧ್ಯಕ್ಷ ಇಟ್ಕೊಂಬಿಟ್ಟ, ಉಪಾಧ್ಯಕ್ಷ ಇಟ್ಕೊಂಬಿಟ್ಟ, ಬೇರೆ ಇಟ್ಕೊಂಬಿಟ್ಟ ಅಂತಕ್ಕಂಥ ಮನಸ್ಥಿತಿಲಿ ಸದಸ್ಯರು ಬಂದ್ಬಿಟ್ಟು. ನಾನು ಹೇಳ್ತಕ್ಕಂಥದ್ದು ಹಣಕಾಸಿನ ವಿಚಾರ ಬಹಳ ಪಾರದರ್ಶಕವಾಗಿ, ಯಾವ ಸಂಘದಲ್ಲಿ ಹಣಕಾಸಿನ ವಿಚಾರದಲ್ಲಿ ಪಾರದರ್ಶಕತೆ ಇರುತ್ತೆ ಆ ಸಂಘ 100ಕ್ಕೆ 100 ಯಶಸ್ವಿ ಆಗುತ್ತೆ. ಆದ್ರಿಂದ ನಮ್ಮ ಪದಾಧಿಕಾರಿಗಳು ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಏನ್ ಹಣಕಾಸಿನ ವ್ಯವಹಾರ ಮಾಡ್ತೀರಾ, ಯಾರು ಪಾಪ ಈ ಸಂಘದಿಂದ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋಗೋದು, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋಗ್ತಕ್ಕಂಥ ವಿಚಾರ ಇಲ್ಲವೇ ಇಲ್ಲ. ಇದು ಸೇವೆಯನ್ನ ಮಾಡಲಿಕ್ಕೆ ಆರಂಭಿಸ್ತಾ ಇರ್ತಕ್ಕಂಥ ಸಂಘ, ಒಬ್ರಿಗೊಬ್ರು ಪರಸ್ಪರ ಸಹಾಯ ಮಾಡಲಿಕ್ಕೆ ಆರಂಭಿಸ್ತಾ ಇರ್ತಕ್ಕಂಥ ಸಂಘ. ಈ ಸಂಘ ಯಶಸ್ವಿಯಾಗಿ ನಡಿಬೇಕು, ಯಾವುದೇ ಮನಸ್ತಾಪಗಳು ಬರಬಾರದು. ಇವತ್ತು ಸಂಘ ಯಾವುದೋ ಸಂದರ್ಭದಲ್ಲಿ ಈಗಾಗಲೇ ಮಾತನಾಡಬೇಕಾದ್ರೆ ಹೇಳುದು, ಇನ್ಶೂರೆನ್ಸ್ ಸ್ಕೀಮ್ ನಾನು ಅರ್ಧ ಮಾಡಿಸ್ತೀನಿ, ನೀವು ಅರ್ಧ ಮಾಡಿಸಿ, ಕಾಂಪಿಟೇಷನ್ ಬೇಡ ಅಂತಕ್ಕಂಥ ವಿಚಾರವನ್ನು ಹೇಳುದು. ನಾನು ಅದನ್ನ ಸ್ವಾಗತ ಮಾಡ್ತೀನಿ. ನಿಮ್ಮ ಸಂಘದಲ್ಲಿರ್ತಕ್ಕಂಥ ಸದಸ್ಯಗಳಿಗೆ ಇನ್ಶೂರೆನ್ಸ್ ಏನ್ ಮಾಡಿಸ್ಬೇಕು ಅದನ್ನ ಖಂಡಿತವಾಗ್ಲೂ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಜೊತೆಗೆ ವಿಶೇಷವಾಗಿ ಇಲ್ಲಿ ಯಾರು ಹಣಕಾಸಲ್ಲಿ ಯಾರೋ ಒಬ್ಬರು ಇರ್ಬೋದೇನೋ ನನಗೆ ಗೊತ್ತಿಲ್ಲ, ಆದ್ರೆ ಎಲ್ಲರೂ ಸಹ ಬೋಧನೆ ಹಾಕೋ ನಗಾಡ್ತಾರೆ. ಅದಕ್ಕೆ ಹೇಳ್ದ ನಾನು, ಅದಕ್ಕೆ ನಗು ಒಬ್ಬರು ನಾನು ಕೊಟ್ಟಿದ್ದೀನಿ, ಒಬ್ಬರಿಗೂ ಕೊಟ್ಟಿದ್ದೀನಿ ಅಂತ. ಯಾರು ಒಬ್ಬರಿಬ್ರು ಮಾತ್ರ ಹಣಕಾಸಲ್ಲಿ ಇವತ್ತು ಬಹುಶಃ ಬಹಳ ಗಟ್ಟಿಯಾಗಿ ನಿರ್ತಕ್ಕಂಥದ್ದು, ತಡ್ಕೊಳ್ತಕ್ಕಂಥದ್ದು ಎಲ್ಲರೂ ಸಹ ಇರುತ್ತೆ. ಆದ್ರೆ ನಾನು ಸಾಕಷ್ಟು ವಿಚಾರಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥದ್ದು, ಅದಕ್ಕೆ ಹಣಕಾಸಿನ ವೆಚ್ಚವನ್ನ ಭರಿಸ್ತಕ್ಕಂಥದ್ದು, ಕಾರ್ಮಿಕರಿಗೆ ಕೂಲಿಯನ್ನ ಕೊಡ್ತಕ್ಕಂಥದ್ದು, ಅದಾದ ನಂತರ ಆ ಭರಿಸಿದಂಥ ವೆಚ್ಚವನ್ನ ಪುನಃ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಕೆಲವು ಜನ. ಆ ಕೆಲವು ಜನ ಮಾತ್ರ ಈ ಸಂಘದಲ್ಲಿ, ಇಂಡಸ್ಟ್ರಿಯಲ್ಲಿ ಉಳಿಕೆ ಸಾಧ್ಯ. ಈಗ ಯಾರೋ ಒಂದು ಬಾಡಿಗೆಗೆ ಹಾಸ್ಕೊಂಡಿರ್ತಾರೆ, ಒಂದು ತಿಂಗಳು ಹೋಗ್ಬಿಟ್ರೆ ಹಲವಾರು ಪಾಪ ಬಾಡಿಗೆ ಸೌಂಡ್ ಸಿಸ್ಟಮ್ಸ್ ಮಾರತಕ್ಕಂಥ ಪರಿಸ್ಥಿತಿನೂ ಬಂದಿರೋದನ್ನ ನಾವು ನೋಡಿದೀವಿ. ಆದ್ರಿಂದ ಆ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದ್ರೆ ಸಂಘದಿಂದ ಅವ್ರಿಗೆ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಎಲ್ಲ ಯಾರು ಅರ್ಜೆಂಟಾಗಿ 25,000 ಬೇಕಿರುತ್ತೆ, 50,000 ಬೇಕಿರುತ್ತೆ. ಎಲ್ಲಿ ಹೋಗ್ಬೇಕು, ಯಾವ ಬ್ಯಾಂಕಲ್ಲೂ ಸಾಲ ಅಂತೂ ಕೊಡಲ್ಲ. ಈಗ ಪಾದಾರಗಳಲ್ಲಿ ನಮಸ್ಕರಿಸುತ್ತಾ, ಈಗ ತಾನೇ ಇವತ್ತು ವೇದಿಕೆ ಮೇಲೆ ನಾಮಪತ್ರವನ್ನು ಅನಾವರಣ ಮಾಡಿ ತಿಳಿದಂತ ಮಾಜಿ ಶಾಸಕರಂತ ಎಚ್ ಮಂಜುನಾಥ್ ಅವರು ಬಂದೋಗಿದ್ದಾರೆ. ಈ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ನಮ್ಮ ಕುಮಾರಣ್ಣವರಿದ್ದಾರೆ, ದೇವನಾಯ್ಕ ಇದ್ದಾರೆ, ಭೋಜ ಅವರಿದ್ದಾರೆ, ಜೊತೆಗೆ ನಮ್ಮ ಈ ಸಂಘದ ಅಧ್ಯಕ್ಷರಾದಂಥ ಮೀರ್ ಮುದಾಸಿರ್ ಅವರು ಹಾಗೂ ಸಂಗಪ್ಪ ಅವರು, ಮೀರ್ ಮುದಾಸಿರ್ ಅವರು, ಕುಮಾರ್ ಅವರು, ರವಿಕುಮಾರ್ ಅವರು, ಸೋಮು, ಶ್ರೀನಿವಾಸು, ರವಿ, ನಯಾಸ್ ಖಾನ್, ನಾರಾಯಣ್ ಮಾಲೀಕರ ಸಂಘವನ್ನ ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಧ್ವನಿ ಮತ್ತು ಬೆಳಕು ಮಾಲೀಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಶುಭಾಶಯಗಳನ್ನ ಕೋರ್ತಾ ಇವತ್ತು ಸಂಘವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಮಾತನಾಡಿದಂತ ನಮ್ಮ ಎಸ್ ಪಿ ಮಂಜುನಾಥ್ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮ ಹುಣಸೂರು ತಾಲೂಕಿನ
ಧ್ವನಿ ಮತ್ತು ಬೆಳಕು ಮಾಲೀಕರು ಯಾರ್ಯಾರಿದ್ರು, ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ಇದೊಂದು ಅಸಂಘಟಿತ ವಲಯ. ಧ್ವನಿ ಮತ್ತು ಮಾಲೀಕರು ಬೆಳಕು